ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಒಂದು ಡಿಫ್ರೆಂಟ್ ಆದ ಮೊಸರನ್ನ ಮಾಡೋದನ್ನು ತೋರಿಸಿದ್ದೀವಿ. ಈ ಮೊಸರನ್ನ ನೋಡ್ರಿ ತಿನ್ನೋಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ಮೊದಲಿಗೆ ಮೊಸರನ್ನ ಒಂದು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡು ಅದಕ್ಕೆ ಉಪ್ಪು ಹಾಕಿ ಇಟ್ಕೋಬೇಕ್ರಿ. ಈಗ ಫುಲ್ಲು ಮೆತ್ತಗೆ ಅನ್ನ ಮಾಡ್ಕೋಬೇಕು. ಅದು ಮೆತ್ತಗಾಗಲಿಲ್ಲ ಅಂದ್ರೂ ಒಂದು ಸ್ಪೂನಿಂದಾರೋ ಇಲ್ಲಾಂದರೆ ಕೈಯಿಂದನೋ ಅದನ್ನು ಮೆತ್ತಗೆ ಮಾಡ್ಕೋಬೇಕ್ರಿ. ಇದು ಮೊಸರನ್ನ ಮೆತ್ತಗಿದ್ರೂ ಚಲೋ ಆಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡ್ರಿ, ಈ ಹೊಸದಾಗಿ ಮದುವೆ ಆಗಿ ಹೋಗ್ತಿರ್ತಾರಲ್ರಿ, ಆವಾಗ ಬುತ್ತಿ ಅಂತ ಕೊಡ್ತಾರೆ. ಇಲ್ಲಾಂದ್ರೆ ಪ್ರೆಗ್ನೆಂಟ್ ಇರ್ತಾರಲ್ರಿ, ಆವಾಗ ಕುಬ್ಸದ ಟೈಮ್ನಾಗ ಬುತ್ತಿ ಅಂತ ಕೊಡ್ತಾರೆ. ಈ ಥರ ಮೊಸರನ್ನ ಮಾಡಿ ರೊಟ್ಟಿ ಮೇಲೆ ಇಟ್ಟು ಕೊಡ್ತಾರೆ. ಇದನ್ನು ಫಸ್ಟಿಗೆ ನಾವು ಮೊಸರನ್ನ ಮಜ್ಜಿಗೆ ಥರ ಮಾಡಿ ಇಟ್ಕೊಂಬಿಡ್ಬೇಕ್ರಿ. ಮಜ್ಜಿಗೆ ಥರ ಮಾಡಿ ಇಟ್ಕೊಂಡು ಈಗ ಅನ್ನಕ್ಕೆ ಎಷ್ಟು ಅನ್ನ ತೊಗೊಂಡಿರ್ತೀವಲ್ಲ, ಆ ಅನ್ನಕ್ಕೆ ಎಷ್ಟು ಮಜ್ಜಿಗೆ ಹಿಡಿಯುತ್ತೆ ಅಷ್ಟನ್ನು ಹಾಕಿ ಚೆಂದಂಗೆ ಕಲಿಸ್ಕೋಬೇಕಾಗತ್ತೆ ರೀ. ಇದು ಸ್ಪೂನಿಂದ ಮಾಡಿದ್ವಿ ಅಂದ್ರೆ ಸರಿ ಆಗಂಗಿಲ್ಲ, ಅದಕ್ಕೆ ಕೈಲೇನ ಮೆತ್ತಗೆ ಮಾಡ್ಕೋಬೇಕಾಗತ್ತೆ. ಇದು ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕರಿಬೇವನ್ನ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಂಡು ಬಿಡ್ಬೇಕ್ರಿ. ಇದು ಎಷ್ಟು ಮಜ್ಜಿಗೆ ಹಿಡಿಯುತ್ತೆ ನೋಡಿ ಅಷ್ಟು ಮಜ್ಜಿಗೆನ ಹಾಕ್ಕೋಬೇಕಾಗತ್ತೆ ರೀ. ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆಂದಂಗೆ ಇದು ತಣ್ಣಗಾದ್ಮೇಲೆ ಮತ್ತು ಹೀರ್ಕೊಂಡು ಬಿಡುತ್ತೆ, ಎಲ್ಲ ಅನ್ನ ಮಜ್ಜಿಗೆನ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಮಜ್ಜಿಗೆನ ಹಾಕ್ಕೊಂಡು ಚೆಂದಂಗೆ ಕಲಸಿ ಈ ಉಂಡೆಗಳು ಹಂಗನಾದರೂ ತಿನ್ಕೋಬೋದು, ಇಲ್ಲಾಂದ್ರೆ ಉಂಡೆ ಥರ ಮಾಡಿ ರೊಟ್ಟಿ ಒಳಗೆ ಕಟಕ್ ರೊಟ್ಟಿ ಮೇಲೆ ಇಟ್ಟು ಕೊಡ್ತಾರೆ ನಮ್ಮ ಸೈಡ್. ಈ ಮೊಸರನ್ನ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನಮಸ್ಕಾರ, ನಾಳೆ ಸಿಗೋಣ.